ಹಲೋ ಹಾಯ್ ಫ್ರೆಂಡ್ಸ್, ಇವತ್ತು ನಾನು ತೋರಿಸ್ತಾ ಇರೋದು ಒಂದು ಒಳ್ಳೆ ಹೇರ್ ಆಯಿಲು ಹೇಗೆ ಮಾಡೋದು ನೋಡೋಣ ಬನ್ನಿ. ಫಸ್ಟಿಗೆ ದಾಸವಾಳ, ಅಲೋವೆರಾ, ಮೆಂತ್ಯ ಕಾಳು ಮತ್ತು ಈರುಳ್ಳಿ, ಕರಿಬೇವಿನ ಸೊಪ್ಪು, ಬೇವಿನ ಸೊಪ್ಪು ತಗೋಬಿಟ್ಟು ಈ ಥರ ದಪ್ಪದಾಗಿ ರುಬ್ಕೊಳ್ಳಿ. ಆ ನಂತರ ನಾವು ಗಾಣದಿಂದ ಎಣ್ಣೆ ತಂದಿದ್ವಿ 1 ಲೀಟರ್ ಆಗೋಷ್ಟು. ಇದರಲ್ಲಿ ನಾನು 1 ಲೀಟರ್ನೂ ಸಹ ಮಾಡ್ತಿಲ್ಲ, 1/2 ಲೀಟರ್ನ ಮಾಡಿಟ್ಕೊಳ್ತಾ ಇದ್ದೀನಿ. ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ 1/2 ಲೀಟರ್ನ ಆಯಿಲ್ ಹಾಕ್ಕೊಳ್ಳಿ. ಕೊಬ್ಬರಿ ಎಣ್ಣೆ ನಾವು ಗಾಣದಿಂದ ತಂದಿದ್ವಿ. ಆಮೇಲೆ ಸೀಬೆ ಮರದ ಕುಡಿ ಎಲೆಗಳನ್ನು ಒಂದು ಸ್ವಲ್ಪ ಕುಯ್ಕೊಬಂದಿದ್ದೆ, ಇದು ಮತ್ತೆ ಹಾಕ್ಕೊಳ್ಳಿ. ಮತ್ತು ನಾವೇನು ದಪ್ಪದಾಗಿ ರುಬ್ಬಿಟ್ಕೊಂಡಿದ್ವಿ ಅವೆಲ್ಲದೂ ಸೇರಿಸಿ ಹಿಂಗೆ ಆಯಿಲ್ ಒಳಗಡೆ ಹಾಕ್ಕೊಳ್ಳಿ. ಮತ್ತು ಬಿಳಿ ದಾಸವಾಳ ಏನಾದರೂ ನಿಮ್ಮ ಮನೆ ಹತ್ತಿರ ಇದ್ದರೆ ಖಂಡಿತ ಬಿಳಿ ದಾಸವಾಳನೂ ಸಹ ಒಂದು 4 ದಾಸವಾಳದ ಎಲೆನೂ ಸಹ ಆ್ಯಡ್ ಮಾಡ್ಕೊಳ್ಳಿ. ನಮ್ಮ ಮನೆ ಹತ್ರ ಇರಲಿಲ್ಲ, ಸೊ ಅದನ್ನು ನಾನು ಹಾಕಿಲ್ಲ. ಹೀಗೆ ಒಂದು 4ರಿಂದ 5 ನಿಮಿಷ ಈ ಥರ ಆಯಿಲ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ತಿರುಗಿಸ್ತಾ ಇರಿ, ಬಿಡಬೇಡಿ. ಅದು ಕಲರ್ ಚೇಂಜ್ ಆಗುತ್ತೆ, ಗ್ರೀನ್ ಬರುತ್ತೆ, ನಿಮಗೆ ಗೊತ್ತಾಗುತ್ತೆ. ಅಲ್ಲಿವರೆಗೂ ಈ ಥರ ಒಂದು 4ರಿಂದ 5 ನಿಮಿಷ ಈ ಥರ ಇದು ಮಾಡಿ. ಇವಾಗ ಆಗಿದೆ ಆಯಿಲು, ಆಫ್ ಮಾಡ್ತೀನಿ. ಇದು ಫುಲ್ಲು ತಣ್ಣಗಾಗಬೇಕು. ಫುಲ್ಲು ಕೂಲಾದ ನಂತರ ಒಂದು ಡಬ್ಬಿಯಲ್ಲಿ ಸೋರಿಸಿಟ್ಕೊಳ್ಳಿ, ಈ ಥರ ಸೋಸ್ಕೊಳ್ಳಿ. ಆಮೇಲೆ ಆಯುರ್ವೇದಿಕ್ ಹಾಸ್ಪಿಟಲಲ್ಲಿ ಆಯಿಲ್ ಸಿಗುತ್ತೆ, ಅದನ್ನು ನಾನು ತಂದಿದ್ದೆ, ಏರ್ ಆಯಿಲೇನೆ. ಅದನ್ನು ಸಖತ್ ಚೆನ್ನಾಗಿದೆ, ಹಾಗಾಗಿ ಅದನ್ನು ಅದರೊಳಗಡೆ ಮಿಕ್ಸ್ ಮಾಡ್ಕೊಬಿಟ್ಟು ನಾನು ಯೂಸ್ ಮಾಡ್ಕೊಳ್ತೀನಿ. ಈ ಥರ ಆಯಿಲ್ ಆಗಿದೆ, ಅದರೊಳಗಡೆ ಈ ಥರ ಆಯುರ್ವೇದಿಕ್ ಹಾಸ್ಪಿಟಲಲ್ಲಿ ಸಿಗುತ್ತೆ. ಸಿಕ್ಕಿದರೆ ಓಕೆ, ಇಲ್ಲದೇ ಇದ್ದರೆ ಪರವಾಗಿಲ್ಲ, ಸಿಕ್ಕಿದರೆ ಹಾಕ್ಕೊಳ್ಳಿ. ಈಗ ರೆಡಿ ಇದೆ. ಮತ್ತೆ ಒಂದು ಸತಿ ಸೋಸ್ಕೊಳ್ಳೋಣ ಅದನ್ನು. ತುಂಬ ಚೆನ್ನಾಗಿರುತ್ತೆ, ನಿಮ್ಮದು ಏರು ಗ್ರೋತ್ ಇರುತ್ತೆ, ಮತ್ತು ಡ್ಯಾಂಡ್ರಫ್ ಆಗೋಲ್ಲ, ಏರ್ ಫಾಲ್ ಆಗೋಲ್ಲ, ಚೆನ್ನಾಗಿರುತ್ತೆ. ನಾವು ಯಾವಾಗಲೂ ಇದೇ ಥರ ಮಾಡ್ಕೊಬಿಟ್ಟು ಹಚ್ಕೊಳ್ಳೋದು. ನನ್ನ ಏರ್ ಹೇಗಿದೆ ನೋಡಿ, ನೀವು ಸಹ ಹಚ್ಕೊಳ್ಳಿ, ಟ್ರೈ ಮಾಡಿ. ಈ ಥರ ಬಾಟಲಲ್ಲಿ ಹಚ್ಕೊಳ್ಳಿ, ಇಲ್ಲ ಕೈಯಲ್ಲೇ ಹಚ್ಕೋಬೋದು. ಸೂಪರಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್.